ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ವ್ಲಾಗಲ್ಲಿ ನನ್ನ ದಿನ ಹೇಗೆ ಶುರುವಾಯಿತು, ಏನು ಮಾಡಿದೆ, ಯಾವ್ಯಾವ ಕೆಲಸ ಮುಗಿಸ್ಕೊಂಡೆ ಆ್ಯಂಡ್ ವೀಕೆಂಡಲ್ಲಿ ಎಲ್ಲೋಗಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಿಂದಿನ ವ್ಲಾಗ್ನ ಶುರು ಮಾಡೋಣ. ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ ತಕ್ಷಣ ಮೂಡೇ ಇರಲಿಲ್ಲ. ಪವರ್ ಆಫ್ ಆಗಿತ್ತು ಮನೇಲಿ. ಬೆಳಗ್ಗೆ 10 ಇಂದ ಸಂಜೆ 6 ಪವರ್ ಇರಲ್ಲ ಅಂತ ಅನೌನ್ಸ್ ಮಾಡಿದ್ರು ಹಿಂದಿನ ದಿನನೇ. ಸೊ ಹಂಗೂ ಲೇಟಾಗಿ ಎದ್ದೆ. ಒಂದು 7:30ಗೆ ಎದ್ದೆ. ಬಂದು ಬೆಡ್ಶೀಟ್ ಎಲ್ಲ ಮಡಚಿ ಎತ್ತಿಕ್ತಾ ಇದ್ದೆ. ಬೆಡ್ಶೀಟ್ ಎಲ್ಲ ಎತ್ತಿ ಬ್ಲಾಂಕೆಟ್ ಎಲ್ಲ ಮಡಚಿ ಎತ್ತಿಟ್ಟು ಒಂದು ಸ್ವಲ್ಪ ವಾಷಿಂಗ್ ಹಾಕೋದು ಬಟ್ಟೆ ಇತ್ತು, ಅದೆಲ್ಲ ವಾಷಿಂಗ್ ಹಾಕ್ಬಿಟ್ಟು ಬಂದೆ. ಅಪ್ಪ ಮಗ ತರಕಾರಿ ತಗೊಂಬರ್ತೀನಿ ಅಂತ ಹೊರಗಡೆ ಹೋಗಿದ್ರು. ತರಕಾರಿ ತಂದು ಕೊಟ್ಬಿಟ್ಟು ನಮ್ಮ ಮನೆಯವರು, ಅವರು ಡ್ಯೂಟಿ ಇತ್ತು ಸಂಡೇನೂ, ನಾನು ಹಾಫ್ ಡೇ ಹೋಗಿ ಬರ್ತೀನಮ್ಮ ಅಂತ ಅವರು ಹೊರಟ್ರು. ನಮ್ಮ ಯಜಮಾನ್ರವ್ರ ರಿಲೇಷನ್ ಅವ್ರು ಬಂದಿದ್ರು. ನಾನು ಟಿಫನ್ ಮಾಡಲೇಬೇಕಿತ್ತು ಮನೇಲಿ. ಸರಿ ಆಯ್ತು ಅಂದ್ಬಿಟ್ಟು ಅವರು, ನೀನು ಮಾಡ್ಕೊಳಪ್ಪ ಟಿಫನ್ನು, ನಾನು ಬರೋದು ಲೇಟ್ ಆಗುತ್ತೆ, ಬೇಗ ಹೋಗಿ ಬೇಗ ಬರ್ತೀನಿ ಅಂದ್ಬಿಟ್ಟು ಹೊರಟ್ರು. ಈಗ ನಮಗೆ ಮಾತ್ರ ಟಿಫನ್ ಮಾಡ್ಕೊತಾ ಇದೆ. ಆ್ಯಕ್ಚುಲಿ ಇವಾಗ ಪಾತ್ರೆ ಬೆಳಗ್ಬೇಕಿತ್ತು. ಪಾತ್ರೆ ಬೆಳಗಕ್ಕೆ ಬಂದೆ. ಪಾತ್ರೆ ಬೆಳಗಿ 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 ಬೋರ್ ಆಗ್ಬಿಟ್ಟಿದೆ ನನಗಂತೂ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾತ್ರೆ ಬೆಳಗ್ದಷ್ಟು, ಸಿಂಕ್ ಕ್ಲೀನ್ ಮಾಡಿದಷ್ಟು ನನ್ನ ಫೇಸ್ನು ನಾನು ಅಷ್ಟು ಕೇರ್ ಮಾಡಿಲ್ಲ. ನನ್ನ ಫೇಸ್ನ ಕೇರ್ ಮಾಡಿದ್ದಿದ್ರೆ ನನ್ನ ಫೇಸ್ ಇಷ್ಟೊತ್ತಾಗಲೇ ಪಿಂಪಲ್ಸ್ ಎಲ್ಲ ಹೋಗ್ಬಿಟ್ಟಿರೋದು, ಆ್ಯಕ್ನಿ ಎಲ್ಲ. ಸೀರಿಯಸ್ಲಿ ನನಗೆ ಸಿಂಕಲ್ಲಿ ಪಾತ್ರೆ ಬಿದ್ದರೆ ಇಷ್ಟನೇ ಆಗಲ್ಲ. ಅಲ್ಲಿದಲ್ಲಿ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ನಮ್ಮ ಮನೆಯವರಂತೂ ಬೈತಾನೆ ಇರ್ತಾರೆ ಮೂರೊತ್ತು, ಅದು ಎಷ್ಟು ಸರಿ ಪಾತ್ರೆ ಬೆಳಗ್ತೀಯಮ್ಮ ಡೈಲಿ ನೀನು ಅಂತ. ಹಂಗೂ ಎಲ್ಲ ಎದ್ದು ಸಂಡೇ ಆದ್ರೂ ಎಲ್ಲ ಕೆಲಸ ಮಾಡಲೇಬೇಕಲ್ವಾ. ನಮ್ಗೆ ಯಾವ ವೀಕೆಂಡು ಇರಲ್ಲ, ಏನೂ ಇಲ್ಲ, ಯಾವ ಗೌರ್ಮೆಂಟ್ ರಜೆನೂ ಇಲ್ಲ. 24/7 ಮೂರೊತ್ತು ಕೆಲಸ ಮಾಡ್ತಾನೆ ಇರಬೇಕು. ಅಂತೂ ಇಂತೂ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದು ತರಕಾರಿ ತಂದು ಕೊಟ್ಟು ಹೋಗಿದ್ರಲ್ಲ, ಸರಿ ಹೆಂಗೂ ಬಿಸಿಬೇಳೆ ಬಾತ್ ಮಾಡಿದ್ರೆ ಕರೆಂಟ್ ಬೇರೆ ಇರಲಿಲ್ವಲ್ಲ. ಆ್ಯಕ್ಚುಲಿ ಪಲಾವ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ನನಗೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಿಸಿಬೇಳೆ ಬಾತ್ ಮಾಡಿದೆ. ಈ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬಿಸಿಬೇಳೆ ಬಾತ್ದು ವಿಡಿಯೋ ಹಾಕಿದ್ದೀನಿ. ಆ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ನಿಮಗೆ ವಿಡಿಯೋ ಬೇಕಾದ್ರೆ ಆ ಲಿಂಕ್ನ ಚೆಕ್ ಮಾಡ್ಬೋದು. ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಈಗ ನಾನು ಬಿಸಿಬೇಳೆ ಬಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈಗ ಅದನ್ನ ಕೂಗ್ಸಕ್ಕೆ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಗೀಸರ್ ಆನ್ ಮಾಡಿದ್ದೆ. ಗೀಸರ್ ಆನ್ ಮಾಡಕ್ಕೆ ಪವರೇ ಇಲ್ವಲ್ಲ, ಏನ್ ಮಾಡೋದು. ಆಮೇಲೆ ಬಂದು, ಆ್ಯಕ್ಚುಲಿ ನಮ್ದು ಕರೆಂಟ್ ಗೀಸರ್. ಆಮೇಲೆ ಬಂದು ಸ್ಟವಲ್ಲೇ ನೀರು ಕಾಯಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡೆ. ಸ್ನಾನ ಮಾಡ್ಕೊಂಡ್ರೆ ಈಗ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ಬಿಟ್ರ. ಈಗ ನಮ್ಮ ಯಜಮಾನ್ರ ರಿಲೇಷನ್ ಬಂದಿದ್ದಾರೆ. ಅವ್ರಿಗೆ ನಾನು ಊಟಕ್ಕೆ ಕೊಡಬೇಕು, ಟಿಫನ್ಗೂ ಕೊಡಬೇಕು. ನಾನು ಹೊರಗಡೆ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ವೀಕೆಂಡು ನಮ್ಮ ಚಿಕ್ಕಮ್ಮನ ಮನೇಲಿ ಒಂದು ಪೂಜೆ ಇಟ್ಕೊಂಡಿದ್ರು. ಆ ಪೂಜೆಗೆ ಹೋಗ್ಬೇಕಾಗಿತ್ತು. ಸರಿ ಹೋಗೋದು ಬೇಡ ಅಂತಂದ್ರು ಸುಮ್ಮನಾಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ನಮ್ಮ ಮನೆಯವರು ಬೇಗ ಬಂದರು. ಇಲ್ಲಮ್ಮ, ನಮ್ಮ ಆಫೀಸಲ್ಲೂ ಪವರ್ ಇರಲಿಲ್ಲ, ಬೇಗ ಬಂದೆ, ಸರಿ ನೀನು ಹೋಗು ಅಂತ ನನಗೆ ಫೋನಲ್ಲೇ ಹೇಳಿದ್ರು. ಆ್ಯಕ್ಚುಲಿ ಅವ್ರು ಬರೋಷ್ಟೆಲ್ಲ ಸರಿ ಸ್ನಾನ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಡು ಬಂದು ಕಾಯ್ಕೊಂಡು ಕೂತಿದ್ದೆ, ಎಷ್ಟೊತ್ತಿಗೆ ಬರ್ತಾರಪ್ಪ. ಇವನು ಬಿಡೋದಲ್ಲ ನನ್ನ ಮಗ ರೆಡಿ ಆಗೋಕ್ಕೆ. ಸರಿ ಆಯಿತು ಅಂದ್ಬಿಟ್ಟು ಬಂದರು. ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕೂತಿದ್ರು ನಮ್ಮ ಮನೆಯವರು. ಬಂದಮೇಲೆ ನಾನು ರೆಡಿ ಆಗಿ, ಆ್ಯಕ್ಚುಲಿ ನಾನು ರೆಡಿ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಂದು ಸ್ನಾನ ಮಾಡ್ಕೊಂಡು ಬಂದು ನೋಡ್ರೆ ಜೋರಾಗಿ ಮಳೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ. ಇನ್ನು ನಾನು ಪಾಪನ ಎತ್ಕೊಂಡು ಹೆಂಗೆ ಬರೋದು, ಹೆಂಗೆ ಹೋಗೋದು. ನಮ್ಮ ಮನೆಯವರಂತೂ ಈಗ ನನ್ನ ಜೊತೆ ಬರೋಕ್ಕಾಗಲ್ಲ, ಬಿಕಾಸ್ ನಮ್ಮ ಮನೇಲಿ ರಿಲೇಷನ್ ಇದ್ದಾರೆ. ಈಗ ಅವ್ರನ್ನ ಬಿಟ್ಟು ನಾನೂ ಹೋಗೋಕ್ಕಾಗಲ್ಲ, ಇಲ್ಲ ಅವರು ನನ್ನ ಜೊತೆ ಬರೋಕ್ಕಾಗಲ್ಲ. ಏನು ಮಾಡೋದು, ಇದೊಂದು ತುಂಬ ಹಿಂಸೆ ಆಗೋಗಿತ್ತು ನನಗೆ. ಆಮೇಲೆ ಪಾಪ ಅವರೇ, ಇಲ್ಲಮ್ಮ ನಾನು ಇರ್ತೀನಿ, ಮಗುನ ಕರ್ಕೊಂಡು ಹೋಗ್ಬೇಡ, ಅವನು ಇಲ್ಲೇ ಬಿಟ್ಟು ಹೋಗು, ನಾನು ನೋಡ್ಕೊತೀನಿ, ಏನು ಇಲ್ಲೇ ಅಲ್ವಾ ನಿಯರ್, 1-2-3 ಅವರ್ಸಲ್ಲಿ ಬಂದ್ಬಿಡ್ತೀಯಲ್ವಾ, ನಾನು ಮ್ಯಾನೇಜ್ ಮಾಡ್ತೀನಿ, ಪಾಪಗೆ ಊಟಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗು, ಅವನಿದ್ರೆ ನಾನು ಊಟ ಮಾಡಿಸ್ತೀನಿ, ನಾನು ಫ್ರೂಟ್ಸು ತಿನ್ನಿಸ್ತೀನಿ, ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿ ಹೋಗ್ಬಿಟ್ಟು ಬಾ ಅಂತ ಅಂದರು. ನನಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಮಳೆ ಬೇರೆ ಬರ್ತಾ ಇದೆ. ಇವನ್ನ ಬಿಟ್ಟು ಹೆಂಗೋದು, ಫಾರ್ ದ ಫಸ್ಟ್ ಟೈಮ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇವನ್ನ ಬಿಟ್ಟು ಅಂತಂದ್ರೆ, ಅದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬೇಜಾರಿತ್ತು. ಆ ಬೇಜಾರಲ್ಲಿ 50% ಈ ಬೇಜಾರು, ಇನ್ನು 50% ಮಳೆ ಬರ್ತೈತೆ ನಮ್ಮ ಏರಿಯಾದಲ್ಲಿ. ಹೆಂಗ್ ಹೋಗೋದು. ಆಮೇಲೆ ನನಗೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ನಾನು ಬಸ್ಸಲ್ಲಿ ಹೋಗ್ಬೇಕು ಅಂತಂದ್ರೆ 2 ಬಸ್ ಕ್ಯಾಚ್ ಮಾಡಬೇಕು. ಏನು ಮಾಡೋದು, ಅರ್ಧ ಮಳೇಲಿ ನೆಂದೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಓಲೋ ಬುಕ್ ಮಾಡಿದೆ. ಓಲೋ ಬುಕ್ ಮಾಡಿದ್ರೆ ಆಟೋ ಅಲ್ಲಿ ತಗೊಂತಾ ಇಲ್ಲ. ಏನಿದು ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ.
ಸರಿ ಇರು ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡೋಣ ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡ್ಕೊಂಡೆ. ರ್ಯಾಪಿಡೋದಲ್ಲಿ ಆಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಹೆಂಗೋ ಏನೋ ಎತ್ತೋ ಯಾವ ತರ ಇವಾಗೆಲ್ಲ ನೋಡ್ತಾ ಇದೀವಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ಸ್ ಅಲ್ಲೆಲ್ಲ ರ್ಯಾಪಿಡೋದವ್ರು ಸರಿ ಇಲ್ಲ, ಬೈಕ್ ಅವರು ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಆಕ್ಚುಲಿ ಏನೂ ಆತರ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಸೇಫ್ ಆಗಿ ಕರ್ಕೊಂಡೋಗಿ ಬಿಟ್ರು. ಆಕ್ಚುಲಿ ಬರೀ ಸುಂಕುದ್ ಕಟ್ಟೆ ದಾಟ್ತಿದಂಗೆನೆ ಬರೀ ಜಿಡಿ ಮಳೆ. ಆ ಜಿಡಿ ಮಳೆ ಮೇಡಮ್ ನಿಲ್ಸ್ಲಾ ನಾನು ನಿಂತ ಮೇಲೆ ಹೋಗಣ್ವಾ, ಏನ್ ನಿಮ್ಗೇನು ತೊಂದ್ರೆ ಇಲ್ವಾ ಅಂತ ಕೇಳ್ತಿದ್ರೆ ಆಕ್ಚುಲಿ ನನ್ಗೇನೂ ತೊಂದ್ರೆ ಇಲ್ಲ ಸರ್, ನಿಮ್ಗೇನು ಡ್ರೈವಿಂಗ್ ಮಾಡಕ್ ತೊಂದ್ರೆ ಇಲ್ಲ ಅಂದ್ರೆ ಆರಾಮಾಗಿ ಹೋಗಿ ಅಂತ ಹೇಳ್ದೆ. ನಿಜವಾಗ್ಲೂ ಆರಾಮಾಗಿ ಕರ್ಕೊಂಡು ಹೋದ್ರು. ನಾನು ಹೂವ ಬೇರೆ ತಗೋಬೇಕಾಗಿತ್ತು ಪೂಜೆಗೆ. ಅಲ್ಲೆಲ್ಲೂ ಹೂವ ಸಿಗ್ಲಿಲ್ಲ ನನ್ಗೆ. ಇನ್ನೊಂದ್ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿ ಹೂವ ಕೊಡ್ಸ್ಕೊಂಡು ಕರ್ಕೊಂಡ್ ಬಂದು ಮತ್ತೆ ನಾನು ಹಾಕಿರೋ ಲೊಕೇಶನ್ಗೆನೆ ಡ್ರಾಪ್ ಮಾಡಿ ಹೋದ್ರು. ಫೀಲಿಂಗ್ ಗುಡ್. ನನ್ಗೇನಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನು ಆಗ್ಲಿಲ್ಲ ನನ್ಗೆ. ಈಗ ರೆಡಿ ಆಗ್ತಾ ಇದೀನಿ, ರೆಡಿ ಆಗ್ತಾರ ವಿಡಿಯೋ ಹಾಕ್ತಾ ಇದೀನಿ. ಆಕ್ಚುಲಿ ನಾನು ಈ ಟಾಪ್ ತಗೊಂಡು ಆಗ್ಲೇ 6 ಮಂತ್ಸ್ ಮೇಲಾಯ್ತು. ನಾನು ಆಲ್ಟ್ರೇಷನ್ ಮಾಡ್ಸಿಲ್ಲ. ಶೋಲ್ಡರ್ ಆಗ್ಲಿ ಫುಲ್ಲು ಫಿಟ್ಟಿಂಗೇ ಲೂಸ್ ಇದೆ ಟಾಪು. ಏನ್ ಮಾಡೋದು, ಟಾಪ್ಸ್ ಗಳು ತಗೊಂಡ್ ಹಂಗೆ ಇಟ್ಟಿರ್ತೀನಿ, ಯಾವ್ದೋ ಆಲ್ಟ್ರೇಷನ್ ಮಾಡಲ್ಲ. ಎಲ್ಲ ದೊಡ್ಡ ಸೈಜ್ ಅಲ್ಲಿ ತಗೊಂಡಿರ್ತೀನಿ. ಹೇಳಕ್ಕಾಗಲ್ಲ, ಒಂದ್ 6 ತಿಂಗಳು ದಪ್ಪ ಇರ್ತೀನಿ, ಇನ್ನೊಂದ್ 6 ತಿಂಗಳು ಸಣ್ಣ ಆಗಿ ಹೋಗಿರ್ತೀನಿ. ಇದನ್ನು ಆಲ್ಟ್ರೇಷನ್ ಮಾಡಿರ್ಲಿಲ್ಲ, ಹಂಗೆ ಇಟ್ಟಿದ್ನಲ್ಲ. ಸೊ ದಟ್ ಹಂಗೆ ಲೂಸ್ ಇದೆ. ಇಕ್ಕೊಂಡೇ ಇರ್ಲಿಲ್ಲ ಒಂದ್ಸರಿನೂ. ಇದೆ ಫಸ್ಟ್ ಟೈಮ್ ಇಕ್ಕೊಂತಾ ಇರೋದು. ನಾನು ಆಕ್ಚುಲಿ ಈ ಟಾಪ್ ತಗೊಂಡು 6 ಮಂತ್ಸ್ ಮೇಲಾಗಿದೆ. ಈಗ ಇಕ್ಕೊಂತಾ ಇದೀನಿ. ನಾನು ದಪ್ಪ ಆಗಿದ್ದೀನೇನೋ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಸದ್ಯ ಲೂಸೇ ಇತ್ತು ಟಾಪು. ಹಾಕೊಂಡು ಇವಾಗ ಎಲ್ಲ ರೆಡಿ ಆಗ್ತಾ ಇದೀನಿ. ಈಗ ಕ್ರೀಮ್ ಎಲ್ಲ ಹಾಕೊಂಡು ಸ್ಟಿಕ್ಕರ್ ಎಲ್ಲ ಇಟ್ಕೊಂಡು ನನ್ಗೆ ಮೇನ್ ಕಣ್ಕಾಪ್ ಇರ್ಲೇಬೇಕು, ಕಾಜಲ್. ಕಾಜಲ್ ಇಲ್ಲ ಅಂದ್ರೆ ನನ್ ಮೇಕಪ್ ಮುಗಿಯೋದಿಲ್ಲ. ನಾನು ಆಕ್ಚುಲಿ ಯಾವ ಕ್ರೀಮು ಯಾವ ಲೋಷನ್ ಗೀಷನ್ ನಾನು ಏನು ಹಚ್ಚೋದಿಲ್ಲ. ನಾನು ಹಚ್ಚೋದು ಒಂದೇ ಫೇರ್ ಅಂಡ್ ಲವ್ಲಿ ಬಿಟ್ಟು ಇನ್ನೇನು ಹಚ್ಚಲ್ಲ. ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಈಗ ಲಿಪ್ಸ್ಟಿಕ್ ಹಾಕೊಂತ ಇದೀನಿ. ಮೋರವರ್ ನನ್ ಲಿಪ್ಸ್ಟಿಕ್ ಹಚ್ಲಿಲ್ಲ ಅಂದ್ರೆ ನನ್ ಮೇಕಪ್ ಮುಗಿಯಲ್ಲ. ಮೇನ್ ನನ್ ಮೇಕಪ್ ಅಲ್ಲಿ ಇರೋದು ಲಿಪ್ಸ್ಟಿಕ್, ಕಾಜಲ್. ಇವ್ ಹೇಳ್ಬಿಟ್ರೆ ಇನ್ನೇನು ನಾನು ಯೂಸ್ ಮಾಡಲ್ಲ. ಎಲ್ಲ ಹೇಳ್ತಾರೆ ಆಕ್ನಿ ಆಗಿರೋದ್ರಿಂದ ಫೇಸ್ ಅಲ್ಲಿ ನೀನ್ ಆ ಕ್ರೀಮ್ ಹಚ್ತೀಯ, ಈ ಕ್ರೀಮ್ ಹಚ್ತೀಯ. ನಾನು ಆಕ್ಚುಲ್ ಆಗಿ ನಾನು ಏನು ಹಚ್ಚೋದೇ ಇಲ್ಲ. ಇವ್ರಂಗೆ ನನ್ಗೆ ಬಂದು ಹೇಳ್ತಾರೆ. ಏನ್ ಮಾಡೋದು, ನನ್ನ ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಇಂದ ನನ್ಗೆ ಆತರ ಆಗ್ತಾ ಇದೆ. ಆ ಏಜ್ ಹಂಗ ಆಗ್ತಾ ಇದೆ ಅನ್ನೋದು ಅವ್ರ ಅರ್ಥ ಆಗಲ್ಲ. ಸುಮ್ನೆ ಬಂದ್ ನಿನ್ ಮಕ ಹಂಗಾಗಿದೆ, ನಿನ್ ಮಕ ಹಿಂಗ. ರೀ ನನ್ ಮಕ ರೀ, ನನ್ ಇಷ್ಟ ರೀ, ನನ್ಗೆ ಪ್ರಾಬ್ಲಮ್ ಇಲ್ಲ, ನನ್ಗೆ ವರಿ ಆಗ್ತಿಲ್ಲ. ನಿಮ್ಗೆ ಏನ್ ಕಷ್ಟ ಸರಿನಾ? ಈಗ ನಾನ್ ತಲೆ ಬಚ್ಕೊಂತೀನಿ. ಸಿಂಪಲ್ ಆಗಿ ಫ್ರಂಟ್ ತೆಗ್ದು ಬಫ್ ಹಾಕೊಂತ ಇದೀನಿ ಸೈಡ್ ಆಗಿ. ತಲೆ ಬೇರೆ ಒಣಗಿರ್ಲಿಲ್ಲ ಅಲ್ಲ, ಆಗ್ಲೇ ಕೂದ್ಲು ಹಂಗೆ ಬಿಟ್ಟಿದ್ದೆ. ಚಿಕ್ಕ ಕ್ಲಿಪ್ ಹಾಕೊಂಡು ಮಲ್ಗೆ ಹೂವ ಬೇರೆ ತಂದ್ ಕಟ್ಟಿದ್ದೆ ನಾನು ಶುಕ್ರವಾರನೇ. ಅದನ್ನೇ ಮುಡ್ಕೊಂತ ಇದೀನಿ. ಅದನ್ನ ಮುಡ್ಕೊಂಡು ಈಗ ಹೋಗ್ಬೇಕು. ಆಕ್ಚುಲಿ ಅಳ್ತಾನೆ ಅಂತ ಅಂದ್ಬಿಟ್ಟು ಪಾಪು ಒಂದ್ ರೌಂಡ್ ಹಾಕಿಸ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಗಾಡಿಲಿ ಒಂದ್ ರೌಂಡ್ ಹಾಕಿಸ್ಕೊಂಡ್ ಬಂದು, ಏನು ಅಳ್ಳಿಲ್ಲ. ಬಾರೋ ಅಂತ ಕರೆದ್ರುನು ಅವ್ನ್ ಬರ್ಲಿಲ್ಲ. ಡ್ಯಾಡಿ ಡ್ಯಾಡಿ ಅಂತ ಡ್ಯಾಡಿ ಹತ್ರನೇ ಹೋದ. ಸರಿ ಆಯ್ತಪ್ಪ, ಹಿಂಗೆ ಖುಷಿಯಾಗಿರಪ್ಪ ನಾನು ಹೋಗ್ ಬರೋವರ್ಗುನು ಅಂದ್ಬಿಟ್ಟು ಬೇಗ ಬೇಗ ಹೊರಟ್ರೆ ಅಲ್ಲೂ ಮಳೆ ಕೈ ಕೊಡ್ತು. ಅರ್ಧ ದಾರಿಗೆ ಮಳೆ ಬಂತು. ಆದ್ರೂನು ನಿಲ್ಸೋದ್ ಬೇಡ. ಮತ್ತೆ ನಿಂತ್ ಬಿಟ್ರೆ ಮಳೆ ಜೋರಾದ್ರೆ ಮತ್ತೆ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನಾಗುತ್ತೆ ಗೊತ್ತಾ, ಒಂದ್ ಏರಿಯಾದಲ್ಲಿ ಮಳೆ ಇರುತ್ತೆ, ಒಂದ್ ಏರಿಯಾದಲ್ಲಿ ಮಳೆ ಇಲ್ಲ. ಇವಾಗ ನೋಡಿ, ನಮ್ ಏರಿಯಾದಲ್ಲಿ ಮಳೆ ಇತ್ತು, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ವಿ, ಅಲ್ಲಿ ಮಳೆನೇ ಇಲ್ಲ. ಮತ್ ಇನ್ನೊಂದ್ ಏರಿಯಾದಲ್ಲಿ ಮಳೆ ಬರ್ತಿದೆ, ಮತ್ ನಮ್ಮ ಆಂಟಿ ಮನೆಗೆ ಹೋದ್ರೆ ಅಲ್ಲಿ ಮಳೆನೇ ಇಲ್ಲ. ಈ ತರ ಆಗ್ಬಿಡ್ತು. ಅದ್ರಿಂದ ಏನ್ ಮಾಡಿದ್ವಿ, ಸರಿ ಎಲ್ಲೂ ನಿಲ್ಸೋದೇ ಬೇಡ ಅಂದ್ಬಿಟ್ಟು ರ್ಯಾಪಿಡೋ ಅವ್ರಿಗೆ ಹೇಳ್ದೆ, ಎಲ್ಲೂ ನಿಲ್ಸ್ಬೇಡಿ ಪ್ಲೀಸ್, ಹೋಗಿ ನಿಲ್ಸಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇಲ್ಲಿ ಸಿಗಾಕೊಂಡಂಗ್ ಆಗುತ್ತೆ, ಮತ್ತೆ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ದೆ ಅವ್ರಿಗೆ. ಸರಿ ಆಯ್ತು ಮೇಡಮ್. ನಾನಿಲ್ಲಿ ವ್ಯಾನಿಟಿ ಭಾಗಕ್ಕೆ ಸೇಫ್ಟಿಗೆ ಇರ್ಲಿ ಅಂದ್ಬಿಟ್ಟು ಛತ್ರಿ ಮತ್ತೆ ಆಧಾರ್ ಕಾರ್ಡ್ ಎತ್ಕೊಂತ ಇದೀನಿ. ಅಕಸ್ಮಾತ್ ಆ ಕಡೆಯಿಂದನೂ ಓಲಾ ಬುಕ್ ಆಗ್ಲಿಲ್ಲ ಅಂದ್ರೆ ಬಸ್ಸಲ್ಲಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ಹೊರಟೆ. ಅಂತೂ ಇಂತೂ ನಮ್ಮ ಆಂಟಿ ಮನೆಗೆ ಹೋಗಿ ತಲುಪ್ದೆ. ಆಕ್ಚುಲಿ ಅವರು ಗಣೇಶ ಹೋಮ ನವಗ್ರಹ ಪೂಜೆ ಏನೋ ಮಾಡ್ಸಿದ್ರಂತೆ. ನಾನು ಹೋಗೋಷ್ಟರಲ್ಲಾಗ್ಲೇ ಪೂಜೆ ಎಲ್ಲ ಮುಗ್ದೋಗಿತ್ತು. ಆಗ್ಲೇ ಊಟಕ್ಕೆ ಕೊಡ್ತಾ ಇದ್ರು. ನಾನು ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಪೂಜೆ ಎಲ್ಲ ಮಾಡಿ, ಹೂವ ತಗೊಂಡ್ ಹೋಗಿದ್ನಲ್ಲ ಪೂಜೆ ಎಲ್ಲ ಮಾಡಿ. ಆಕ್ಚುಲಿ ಊಟದ್ದು ವಿಡಿಯೋ ಅವೆಲ್ಲ ತಗೊಳಕ್ ನನ್ಗೆ ಇಷ್ಟ ಇರ್ಲಿಲ್ಲ. ನಾನು ಆಮೇಲೆ 4:30 5 o'clockಗೆಲ್ಲ ಮನೆಗ್ ಬಂದ್ ಸೇರಿದೆ. ಪಾಪು ಊಟ ಮಾಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕುಣ್ಸಿದ್ರು, ಅಲ್ಲಿಗೆ ಹೋಗೋಣ ಬಾ ಅಂತ ನಮ್ಮ ಮನೆಯವ್ರು ಸಂಜೆ ಕರ್ಕೊಂಡ್ ಹೋದ್ರು. ನಾವು ಹೋಗೋಷ್ಟರಲ್ಲಾಗ್ಲೇ ಅಣ್ಣಮ್ಮ ದೇವಿನ ಎತ್ಬಿಟ್ಟಿದ್ರು. ಜಾತ್ರೆ ನಡೀತಿದೆಯಲ್ಲ ಅದೊಂದು ಕ್ಲಿಪ್ಸ್ ತಗೊಂಡೆ. ಇಂದಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.